ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ನಿಷೇಧವನ್ನ ಈಗ ತೆಗೆದುಹಾಕಲಾಗಿದೆ. ಈ ಸಂಬಂಧ ಗೃಹ ಸಚಿವಾಲಯ ಆದೇಶವನ್ನ ಹೊರಡಿಸಿದೆ. ಇದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವೆಲ್ಕಮ್ ಮಾಡಿದೆ. ಕಾಂಗ್ರೆಸ್ ನಾಯಕರು ಅಧಿಕೃತ ಆದೇಶದ ಪ್ರತಿಯನ್ನ ಸೋಷಿಯಲ್ ಮೀಡಿಯಾ ವೇದಿಕೆ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ಆದೇಶದ ಸ್ಕ್ರೀನ್ ಶಾಟ್ ಅನ್ನ ಹಂಚಿಕೊಂಡಿದ್ದಾರೆ. ಇನ್ನು ಆದೇಶದ ಪ್ರತಿಯನ್ನ ಹಂಚಿಕೊಳ್ಳುವಾಗ ಅಮಿತ್ ಮಾಳವಿಯಾ ಬರೆದಿದ್ದಾರೆ, 58 ವರ್ಷಗಳ ಹಿಂದೆ ಅಂದ್ರೆ 1966ರಲ್ಲಿ ಸರ್ಕಾರಿ ನೌಕರರು ಅಂದ್ರೆ ಗವರ್ಮೆಂಟ್ ಜಾಬ್ ಮಾಡುವವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ವಿಧಿಸಿದ್ದಂತಹ ಅಸಂವಿಧಾನಿಕ ನಿಷೇಧವನ್ನ ಮೋದಿ ಸರ್ಕಾರ ತೆಗೆದುಹಾಕಿದೆ. ಈ ಆದೇಶ ಆರಂಭದಲ್ಲೇ ಜಾರಿಯಾಗಬಾರದಿತ್ತು. ಇದರೊಂದಿಗೆ 1966ರ ನವೆಂಬರ್ 7ರಂದು ಸಂಸತ್ತಿನಲ್ಲಿ ಗೋಹತ್ಯೆ ವಿರುದ್ಧ ಭಾರೀ ಪ್ರತಿಭಟನೆ ನಡೆದ ಕಾರಣ ಈ ನಿಷೇಧವನ್ನ ಹೇರಲಾಗಿದೆ ಅಂತ ಆರೋಪಿಸಿದ್ರು. ಅದಕ್ಕೆ ಆರ್ಎಸ್ಎಸ್ ಜನಸಂಘ ಲಕ್ಷಗಟ್ಟಲೆ ಬೆಂಬಲವನ್ನ ಸಂಗ್ರಹಿಸಿತ್ತು. 1966ರ ನವೆಂಬರ್ 30ರಂದು ಆರ್ಎಸ್ಎಸ್ ಜನಸಂಘದ ಪ್ರಭಾವಕ್ಕೆ ಹೆದರಿ ಇಂದಿರಾ ಗಾಂಧಿಯವರು ಸರ್ಕಾರಿ ನೌಕರರು ಆರ್ಎಸ್ಎಸ್ಗೆ ಸೇರೋದನ್ನ ನಿಷೇಧಿಸಿದ್ರು.